ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಗೌಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಗಾಯ್ಸ್, ಇವತ್ತು ಏನು ವಿಶೇಷಪ್ಪ ಅಂತ ಅಂದರೆ, ಇವತ್ತು ನಮ್ಮೂರಿಗೆ ಶನಿದೇವ್ರು ಬರ್ತಾ ಇದೆ. ಅದಕ್ಕೆ ಇವಾಗ ನಾವೆಲ್ಲ ಪೂಜೆಗೆ ಅಂತ ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನು ಊರೊಳಗಡೆ ಇದೆ. ಅದು ಯಾರೋ ನಮ್ಮೂರವ್ರು ಯಾರೋ ಕರ್ಸ್ತಾ ಇದ್ದಾರೆ, ಅವ್ರ ಮನೆಗೆ ಅಂತ ಕರ್ಸ್ತಾ ಇದ್ದಾರೆ. ಹಂಗೆ ನಮ್ಮೂರೊಳಗಡೆ ಆಸಿದ್ದ ಹೋಗುತ್ತೆ ಅವ್ರ ಮನೆಗೆ. ನೋಡಿ, ಇಲ್ಲಿ ನಮ್ಮ ಮಮ್ಮಿ ರಂಗೋಲಿ ಬಿಡಕ್ ಹೋಗೈತೆ. ಎದುರುಗಡೆ ಮನೆಯವರೆಲ್ಲ ರಂಗೋಲಿ ಎಲ್ಲ ಬಿಟ್ಟಿದ್ದಾರೆ. ಇವಾಗ ನಮ್ಮ ಮಮ್ಮಿ ಅಕ್ಕಿ ಮಾಡಕ್ತೈತೆ. ಇವತ್ತು 16ನೇ ತಾರೀಕಲ್ವಾ, ಇವತ್ತು ಬಿಗ್ ಬಾಸ್ ಬರ್ತಾ ಇದೆ. ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಯಾಕಂದ್ರೆ ನನ್ನ ಫೇವ್ರೆಟ್ ಶೋ ಅದು. ಮಿಸ್ಸೇ ಮಾಡಲ್ಲ, ವರ್ಷ ನೋಡೇ ನೋಡ್ತೀನಿ. ಈ ಸಲ ಬೇರೆ ಅಗ್ನಿ ಪರೀಕ್ಷೆ ಅಂತ ಬೇರೆ ಹೊಸ ಕಾನ್ಸೆಪ್ಟ್ ಅಂದವ್ರೆ. ಅದು ಪ್ರೋಮೋ ನೋಡೇ ನನಗೆ ಸ್ವಲ್ಪ ಬೇಜಾರಾಗೋಯ್ತು. ಬಟ್ ಪ್ರೋಮೋ ಯಾಕೆ ಹಾಕ್ತಾರೆ ಅಂತ ಅಂದರೆ ಆಕರ್ಷಣೆ ಮಾಡೋಕೆ ಹಂಗೆ ಹಾಕಿರ್ತಾರೆ ಅಷ್ಟೇ. ಬಿಟ್ಟರೆ ಎಪಿಸೋಡ್ ನೋಡಿದಾಗ ಹಂಗಿರಲ್ಲ, ಮಜವಾಗೇ ಇರುತ್ತೆ. ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ನಾನು ಬಿಗ್ ಬಾಸ್ ನೋಡೋಕೆ ಸ್ಟಾರ್ಟ್ ಮಾಡಿದ್ದು ಪ್ರಥಮ ಸೀಸನಿಂದ. ಆದರೆ ಪ್ರಥಮ ಸೀಸನ್ ಫುಲ್ ನೋಡಿಲ್ಲ, ಹಾಫ್ ನೋಡಿದ್ದೀನಿ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಂದು. ಅಂದರೆ ನನ್ನ ಕಾಲೇಜಲ್ಲಿ ಇದ್ದಾಗ ನಾನು ಒಂದು ಕತೆ ಏನು ಅಂತ ಅಂದರೆ, ಎಕ್ಸಾಮ್ ಟೈಮಲ್ಲೂ ಬಿಟ್ಟಿಲ್ಲ. ನಾನು ಸ್ವಲ್ಪ ಓದ್ತಿದ್ದೆ, ಅಲ್ಲಿ ಒಂದು ಸ್ವಲ್ಪ ಹೊತ್ತು 1 hour ಬರ್ತಿತ್ತು ಬಿಗ್ ಬಾಸು. ಅವಾಗ ಡೈಲಿ ನೋಡಿ ಮಲ್ಕೋತಿದ್ದೆ. ನಾನು ಮಿಸ್ಸೇ ಮಾಡ್ತಿರ್ಲಿಲ್ಲ. ಅಷ್ಟೊಂದು ಇಷ್ಟ ನನಗೆ ಬಿಗ್ ಬಾಸ್ ಅಂದರೆ. ಇವತ್ತು ಬರ್ತಾ ಇದೆ 16ನೇ ತಾರೀಕು. ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಅದು ಬೇರೆ ಈ ಸಲ ಕಾಮನ್ ಮ್ಯಾನ್ಸ್ ಬೇರೆ ಹೋಗೋರಲ್ವಾ, ನೋಡ್ಬೇಕು ಯಾವ ಥರ ಇರುತ್ತೆ ಅಂತ. ನಿಂಗೆ ಇಷ್ಟನಾ ನೋಡೋಕ್ಕೆ ಬಿಗ್ ಬಾಸು? ನಮ್ಮ ಅಣ್ಣಗೆ ಇಷ್ಟ ಇಲ್ಲ ಅಂತ ಗೈಸ್ ನೋಡೋದು. ನನಗಂತೂ ತುಂಬ ಇಷ್ಟ. ಕಾಲೇಜಲ್ಲಿ ಇದ್ದಾಗ ಎಕ್ಸಾಮ್ ಟೈಮಲ್ಲೆಲ್ಲ ಒಂದಿನೂ ಬಿಡ್ತಿರ್ಲಿಲ್ಲ, ಹಂಗೆ ನೋಡ್ತಿದ್ದೆ ಬಿಗ್ ಬಾಸ್ನ. ಆವಾಗ ನನ್ನ ಫ್ರೆಂಡ್ಸ್ ಎಲ್ಲ ಬೈತಿದ್ರು, ಏನು ಎಕ್ಸಾಮ್ ಟೈಮಲ್ಲೂ ಬಿಡಲ್ವ ನೀನು, ಓದ್ಕೋ ಅಂತ ಬೈತಿದ್ರು. ಹಂಗೆ ಒಂದಿನೂ ಮಿಸ್ ಮಾಡ್ತಿರ್ಲಿಲ್ಲ. ಅದು ಎಕ್ಸಾಮ್ ಟೈಮೇ ಇರಲಿ, ಮಾಮೂಲಿ ಟೈಮೇ ಇರಲಿ, ಬಿಗ್ ಬಾಸ್ ಬಂದ್ರಂತೂ ಆ ಟೈಮ್ ನೋಡ್ತಿದ್ದೆ. ಅಷ್ಟು ಫೇವ್ರೇಟ್ ನನಗೆ. ಈಗ ನಮ್ಮದೇ ಒಂಥರ ಪ್ರಪಂಚ ಆದರೆ ಅದೇ ಒಂಥರ ಪ್ರಪಂಚ. ಅಲ್ಲಿಗೆ ಹೋಗೋರಿಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಗಾಯ್ಸ್, ದೇವ್ರು ಬರ್ತಾ ಇದೆ. ಇಲ್ಲೇ ಎಲ್ಲರೂ ಕಾಯ್ತಾ ಇದ್ದೀವಿ. ನಿಮ್ಮ ಮಗ ಅಲ್ಲಿ ಆಮೇಲೆ ಆಗೋಯ್ತಲ್ಲ ಅಲ್ಲಿ